कर्नाटक में केंद्रीय मंत्री प्रहलाद जोशी ने धारवाड़ एमपी ट्रॉफी गेम्स को संबोधित किया। उन्होंने कहा कि फिट इंडिया से हमारा युवा आगे आए हैं और हमारे खिलाड़ियों को फिट होने का मौका मिला है। साथ ही कहा कि हमारा भारत विश्व की चौथी आर्थिक शक्ति बनकर उभरा है, जहां सभी खिलाड़ियों ने बढ़ चढ़कर सहयोग किया है। तो वहीं उन्होंने कहा कि जब खिलाड़ी अपने खेल जुनून का प्रदर्शन करते हैं और मैदान की पवित्र मिट्टी को छूते हैं तो देशभक्ति दोगुनी हो जाती है। जिसके बाद केंद्रीय मंत्री प्रहलाद जोशी ने प्रथम, द्वितीय, तृतीय और आकर्षक ट्रॉफी देकर खिलाड़ियों को सम्मानित भी किया। ನೀವು ಬರ್ತೀರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡೋಣಂತ, ಅಲ್ಲಿ ಮನೋರಂಜನೆ ಕಾರ್ಯಕ್ರಮನೂ ಇರ್ತದ। ಈ ಒಂದು ಕಾರ್ಯಕ್ರಮದ ಮೂಲಕ ನಮ್ಮ ಮಕ್ಕಳನ್ನ ಸದೃಢ ಮಾಡಿ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ, ಜಗತ್ತಿನ 4ನೇ ಅತಿ ದೊಡ್ಡ ಮಿಲಿಟರಿ ಶಕ್ತಿ ನಮ್ದೀಗ। ಯಾವನು ಭಾರತದ ಕಡೆ ಕೆಮಕ್ ಅನ್ನೋಂಗಿಲ್ಲ, ಕೆಮಕ್ ಅಂದ್ರೆ ಅಲ್ಲೇ ಕಲಾಸ ಮಾಡುವಂತ ವ್ಯವಸ್ಥೆಯನ್ನ ನಾವು ಮಾಡಿದ್ದೇವೆ। ಅದಕ್ಕೆ ಯುವಕರನ್ನ ತಯಾರು ಮಾಡಬೇಕು, ಅದಕ್ಕೆ ಫಿಟ್ ಇಂಡಿಯಾ, ನಮ್ಮ ಮಕ್ಕಳು ಫಿಟ್ ಇರಬೇಕು, ನಮ್ಮ ಯುವಕರು ಫಿಟ್ ಇರಬೇಕು। ಆ ಫಿಟ್ ಇಂಡಿಯಾ ಮಾಡೋದರ ಸಂಬಂಧವಾಗಿ ಈ ಕಾರ್ಯಕ್ರಮ ಮಾಡಿದ್ದೇವೆ। ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ। ವಿಶೇಷವಾಗಿ ನಮ್ಮ ನಾಗರಾಜ್ ಚಬ್ಬಿ ಅವರು, ನಿಂಗಪ್ಪ ಸುದಗಟ್ಟಿ, ಎಲ್ಲಾರಿ ಶಿಂದೆ, ಯಳವಪ್ಪ, ಇವೆಲ್ಲರೂ ಅವರ ಟೀಮ್, ಅವರಷ್ಟೇ ಅಲ್ಲ, ಅವರ ಟೀಮು ಭಾರಿ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಕೊಟ್ಟದೆ। ಮತ್ತು ಸರ್ಕಾರದ ಅನೇಕ ಅಧಿಕಾರಿಗಳು, ಈ ಅಮೇಚರ್ ಕಬಡ್ಡಿಯವರು, ಅಮೇಚರ್ ಬೇರೆ ಬೇರೆ ಗೇಮ್ಸ್ ನಮ್ಮ ಇವರು ಸರ್ಕಾರಿ, ಅರೆ ಸರ್ಕಾರಿ ಟೀಚರ್ಸ್, ಇವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ। ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ, ಇದು ಎಲ್ಲ ಪ್ರತಿಭೆಗಳು ಹೊರಗೆ ಬರಬೇಕು ಮಾಡಿದ ಕಾರ್ಯಕ್ರಮ, ರಾಜಕೀಯ ಕಾರ್ಯಕ್ರಮ ಅಲ್ಲ। ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ನಮ್ಮ ಸಂಕನೂರವರು ಬಂದರೆ MLC, ಅವರಿಗೂ ಸ್ವಾಗತವನ್ನ ಕೋರಿ, ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರಿ, ಇವೆರಡು ಫೈನಲ್ಸ್ ನಾವು ಟಾಸ್ ಮಾಡಿನೀಗ, ಇವ್ರು ನೀವು ಗೆದ್ದಿರಲ್ಲ, ಇವ್ರು ಗೆದ್ದಾರ ಟಾಸ್, ಈಗ ಇವರಿಬ್ಬರಿಗೂ ऑल द बेस्ट। धारवाड़ जिले के कलघड़ी शहर में एक मीडिया सम्मेलन में भारतीय जनता पार्टी के अध्यक्ष विजेंद्र ने राज्य में कांग्रेस सरकार पर जमकर निशाना साधा। उन्होंने कहा कि पिछले 2 वर्षों में कोई विकास कार्य नहीं किया गया है और जो किसान संकट में हैं उनकी समस्याओं पर कोई प्रतिक्रिया नहीं दी जा रही है। आज मक्का करी केंद्र शुरू नहीं होने से किसानों को नुकसान हुआ है। उन्होंने कहा कि उनके विधायक सत्ता पक्ष के खिलाफ सरकार की समस्याओं को लेकर खुलकर बोल रहे हैं। ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ದಂಗೆ ಏಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ। ಕಾರಣ, ಕಳೆದ 2.5 ವರ್ಷದ ಇವರ ಆಡಳಿತದ ಅವಧಿಯಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ। ಸಂಕಷ್ಟದಲ್ಲಿರುವಂತಹ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡುವಂತ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ। ಇವತ್ತು ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ದೇನೆ, ತಡ ಮಾಡ್ದೇನೆ ರೈತರಿಗೆ ಇವತ್ತು ನಷ್ಟ ಆಗಿರುವಂಥದ್ದು। ರೈತರು ಇವತ್ತು 2.5 ಸಾವಿರಕ್ಕೂ ಹೆಚ್ಚು ರೈತರು ಕಳೆದ 2.5 ವರ್ಷದಲ್ಲಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ। ಸರ್ಕಾರಕ್ಕೆ ರೈತರ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿ ಇಲ್ಲ, ಮತ್ತೊಂದು ಕಡೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ। ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ವ್ಯವಸ್ಥೆ ಬಗ್ಗೆ ಬಹಿರಂಗವಾಗಿ ಮಾತನಾಡ್ತಾ ಇದ್ದಾರೆ। ರಾಜು ಕಾಗೆ ಅಂತಕ್ಕಂಥ ಒಬ್ಬ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕ, ಅನುದಾನ ಇಲ್ದೇನೆ ನನ್ನ ಕ್ಷೇತ್ರದಲ್ಲಿ ಓಡಾಡಕ್ಕೆ ಆಗ್ತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳಕತ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ। ಆರ್.ವಿ. ದೇಶಪಾಂಡೆ ಅವರು ಕೂಡ ಹೇಳಿದ್ದಾರೆ। ಒಟ್ಟಾರೆಯಾಗಿ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಇದ್ರೂ ಸಹ ರಾಜ್ಯದ ಜನ ಅನ್ಕೊಂಡಿದ್ರು ಬಹಳ ಅನುಭವಿ ಮುಖ್ಯಮಂತ್ರಿಗಳು ಅಂತೇಳಿ, ಒಬ್ಬ ಅಸಮರ್ಥ ಮುಖ್ಯಮಂತ್ರಿ ಅಂತ ಹೇಳಿ ಇವತ್ತು ರಾಜ್ಯದ ಜನ ಇವತ್ತು ಮಾತನಾಡ್ತಾ ಇದ್ದಾರೆ। ಈ ನಾಡಿನ ಜನರ ಪಾಲಿಗೆ ಒಂದು ರೀತಿ ಈ ಸರ್ಕಾರ ಬದುಕಿದ್ದು ಕೂಡ ಸತ್ತಂತಾಗಿದೆ। ಗ್ಯಾರಂಟಿ ಯೋಜನೆ ಬಗ್ಗೆ ಏನು ಹೇಳ್ತೀವಿ? ಗ್ಯಾರಂಟಿಗಳು ಬದಿಗಿಡಿ, ಗ್ಯಾರಂಟಿಗಳ ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತೇಳಿ ಆಡಳಿತ ಪಕ್ಷದ MLAಗಳು ಮಾತನಾಡ್ತಾ ಇದ್ದಾರೆ। ಮತ್ತೊಂದು ಕಡೆ ಯಥೇಚ್ಛವಾಗಿ ಹಿಂದೂ ಕಾರ್ಯಕರ್ತರ ಹತ್ಯೆ ಆಗ್ತಾ ಇರುವಂಥದ್ದು। ನಿನ್ನೆ ಯಲ್ಲಾಪುರದಲ್ಲಿ ಒಬ್ಬ ದಲಿತ ಹೆಣ್ಣುಮಗಳ ಬರ್ಬರ ಹತ್ಯೆ ಆಗಿರುವಂಥದ್ದು, ಹಿಂದೂ ಮಹಿಳೆ ಮೇಲೆ ಲವ್ ಜಿಹಾದ್ ಪ್ರಕರಣಗಳು ಪದೇ ಪದೇ ರಾಜ್ಯದಲ್ಲಿ ಇವತ್ತು ಪುನರಾವರ್ತನೆ ಆಗ್ತಾ ಇರುವಂಥದ್ದು। ಒಂದು ರೀತಿ ಗೃಹ ಸಚಿವರು ಒಬ್ಬರು ಅಸಮರ್ಥರು ಅಂತೇಳಿ ರಾಜ್ಯದ ಜನ ಮಾತನಾಡ್ತಾ ಇದ್ದಾರೆ। ಒಂದು ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ
ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಈ ಬಳ್ಳಾರಿ ಘಟನೆ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಆಡಳಿತ ಪಕ್ಷದ ಶಾಸಕ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರ ಖಾಸಗಿ ಗನ್ಮನ್ಗಳೇ ಗುಂಡಾರಿಸುವ ಪರಿಣಾಮವಾಗಿ ಅವರ ಪಕ್ಷದ ಒಬ್ಬ ಕಾರ್ಯಕರ್ತ ಪ್ರಾಣ ಕಳೆದುಕೊಂಡಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಘಟನೆ ಕಳೆದ ಇವತ್ತು 48 ಗಂಟೆ ಒಳಗೆ ಆದರೂ ಕೂಡ ಯಾವನೋ ಅಪರಾಧಿಗಳಿದ್ದಾರೆ ಒದ್ದು ಒಳಗಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಗಿತ್ತು. ಅದ್ರ ಬದಲಾಗಿ ನಮ್ಮ ಮುಖಂಡರ ಮೇಲೆ FIR ರಿಜಿಸ್ಟರ್ ಮಾಡಿ ನಮ್ಮನ್ನು ಸದೆ ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವರ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಗೊಡ್ಡು ಬೆದರಿಕೆಗೆ ನಮ್ಮ ಕಾರ್ಯಕರ್ತರು ಹೆದರುವ ಪ್ರಶ್ನೆನೇ ಇಲ್ಲ. ಇವತ್ತು ಏನಾರ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಯಾರು ಇವತ್ತು ಕಾನೂನು ಸುವ್ಯವಸ್ಥೆ ಹಾಳು ಮಾಡೋ ನಿಟ್ಟಿನಲ್ಲಿ ಏನು ಗುಂಡಾಗರ್ದಿ ಮಾಡಿದ್ದಾರೆ ಅವ್ರನ್ನ ಹಿಡಿದು ಒಳಗಾಕಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡುವಂತೆ ಮಾಡಬೇಕು ಸರ್ಕಾರದವರು. कर्नाटक के धारवाड़ में सिलेंडर लीक होने से लगी आग में घायल हुए 6 लोगों को आगे के इलाज के लिए हुबली के KIMS में भर्ती कराया गया है, जहां धारवाड़ जिले के इंचार्ज मंत्री संतोष लाड और MLA NH कोना रेड्डी ने घायलों से मुलाकात कर उनसे हालचाल पूछा। तो वहीं डॉक्टरों से भी आग में झुलसे लोगों में स्वास्थ्य के बारे में जानकारी ली, जिसके बाद मंत्री ने इस हादसे पर अपनी संवेदनाएं भी व्यक्त की। 6 ಜನ ಈ ಗ್ಯಾಸ್ ಲೀಕ್ನಿಂದ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು. ಏನಾಗಿದೆ, ಚಳಿಗಾಲ ಬೇರೆ, ಚಿಕ್ಕ ಮನೆ ಇದೆ, ಎಲ್ಲಿ ವೆಂಟಿಲೇಷನ್ ಇಲ್ಲ, ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ, ಗ್ಯಾಸ್ ಲೀಕ್ ಆಗಿ ಕಂಪ್ಲೀಟ್ ಮನೆ ತುಂಬಿಕೊಂಡಿದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಸ್ವಿಚ್ ಆನ್ ಮಾಡಿದ ತಕ್ಷಣ ಗ್ಯಾಸ್ ಬ್ಲೋಔಟ್ ಆಗಿದೆ. ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಬ್ಲೋಔಟ್ ಆಗಿ 6 ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬರು ಆಫ್ರಿನ್ ಅಂತ ಹೇಳಿ 27 ವರ್ಷ ಮಗಳು ತುಂಬ ಸೀರಿಯಸ್ ಇದ್ದಾಳೆ. ಸುಮಾರು 80% ಅಷ್ಟು 85% ಬರ್ನ್ ಆಗಿದೆ. ಇನ್ನು ಉಳ್ಕಿದ್ದೆಲ್ಲ ಪೇಷಂಟ್ಗಳಿಗೆ ನಾವು ಚೆಕ್ ಮಾಡಿದ್ದೀವಿ. ನಮ್ಮ ಕಿಮ್ಸ್ನವರು ಡಾಕ್ಟರ್ಸ್ಗಳನ್ನ ಚೆಕ್ ಮಾಡಿದ್ದಾರೆ. ಸುಮಾರು 10 to 20%, 25% ಬರ್ನ್ ಇದೆ. ಸೊ ಅವರು ಸ್ಟೇಬಲ್ ಆಗಿ ಕಾಣ್ತಾ ಇದ್ದಾರೆ. ಇದು ಕಳೆದ ವರ್ಷ ಕೂಡ ಇದೇ ರೀತಿ ಆಗಿತ್ತು. ಈಗೇನೋ ಸುದ್ದಿ ಬಂದಿದೆ ಇನ್ನೊಂದು ಕೂಡ ಇದೇ ರೀತಿ ಆಗಿದೆ ಅಂತ ಹೇಳಿ. ಈ ಚಳಿಗಾಲದಲ್ಲಿ ಇದು ಯಾಕೆ ಈ ಥರ ಆಗ್ತಾ ಇದೆ ಅಂತಕ್ಕಂಥದ್ದು ನಮಗೂ ಮಾಹಿತಿ ಇಲ್ಲ. ಬಟ್ ಆದರೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಕ್ಕಂಥದ್ದು, ಈ ಚಳಿಗಾಲ ಇದೆ, ಸ್ವಲ್ಪ ಯಾವುದೋ ಒಂದು ವೆಂಟಿಲೇಷನ್ ಎಸ್ಪೆಷಲಿ ಕಿಚನ್ ಆಗಿರ್ತಕ್ಕಂಥ ವೆಂಟಿಲೇಷನ್ ಓಪನ್ ಇರಬೇಕಂತಕ್ಕಂಥದ್ದು ಒಂದು ನಿಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಕ್ಕಂಥದ್ದು. ಗ್ಯಾಸ್ ಸ್ಮೆಲ್ ಬಂದಾಗ ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕು. ಯಾಕಂದರೆ ಈ ಥರದ್ದು ಇಡೀ ಸ್ಟೇಟ್ನಲ್ಲಿ ಈ ಥರದ್ದು ಭಾಳಷ್ಟು ಕೇಸಸ್ಗಳು ಬರೋದ್ರಿಂದ ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಬೇಕಂತ ತಮ್ಮ ಮುಖಾಂತರ ಅವ್ರಿಗೆ ಕೂಡ ಮನವಿ ಕೂಡ ಮಾಡ್ಕೊಳ್ತೀವಿ. ಅದೇ ಹೇಳ್ತಿರೋದು ಮಾತೆ ನೋಡಿ, ಸಾರ್ವಜನಿಕರು ನಮ್ದು ಕೂಡ ಜವಾಬ್ದಾರಿ ಇದೆ. ಈಗ ಸುಮ್ಮನೆ ಜಂಪ್ ಮಾಡೋದು ಬೇಡ. ಯಾಕಂದರೆ ಆಕ್ಸಿಡೆಂಟ್ ಆದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಜಂಪ್ ಮಾಡೋದು ಏನು, ಬಿಕಾಸ್ ಲೀಕ್ ಆಗಿರೋದನ್ನ ನಾವು ಅದನ್ನ ಪತ್ತೆ ಹಚ್ಚಬೇಕು. ಅದೇನು ಗ್ಯಾಸ್ ಏನು ಬ್ಲಾಸ್ಟ್ ಆಗಲಿಲ್ಲ, ಸಿಲಿಂಡರ್ ಏನು ಬ್ಲಾಸ್ಟ್ ಆಗಿಲ್ಲ, ಗ್ಯಾಸ್ ಲೀಕ್ ಆಗಿದೆ. ಸೊ ಆಬ್ವಿಯಸ್ಲಿ ನಮ್ಮ ಕಡೆನೇ ನನ್ನ ಫಾಲ್ಟ್ ಆಗಿರಬೇಕು. ಅದು FCL ಕಮಿಟಿ ಬೇರೆ ಹೋಗಿದೆ, ಚೆಕ್ ಮಾಡ್ತೀವಿ. ಬಟ್ ಲಾಸ್ಟ್ ಟೈಮ್ ಹಿಂಗಾದಾಗ ನಾವು ಜಿಲ್ಲಾಡಳಿತ ಎಲ್ಲ ಕರೆಸ್ಬಿಟ್ಟು ಒಂದು ಸಮರ್ಪಕವಾಗಿ ಮೀಟಿಂಗ್ ಕೂಡ ಮಾಡಿದ್ವಿ. BPL IOCಗೆಲ್ಲ ಕರೆಸಿ ಮಾತನಾಡಿದ್ದೀವಿ. ಅವರು ಅದರಲ್ಲಿ ಯಾವ ರೀತಿ ಅಂತ ಫಾಲ್ಟ್ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಇದು ನಮ್ಮಲ್ಲಿ ಏನೋ ಸ್ವಲ್ಪ ಸಾರ್ವಜನಿಕರು ಯಾರು ಯೂಸ್ ಮಾಡ್ತಾ ಇದ್ದಾರೆ ಗ್ಯಾಸನ್ನು, ಮನೆಯಲ್ಲಿ ರಾತ್ರಿ ಮಲಗಕ್ಕಿಂತ ಮುಂಚೆ ಆಗಲಿ ಬೆಳಗ್ಗೆ ಒಂದು ಸ್ವಲ್ಪ ಎದ್ದು ಚೆಕ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ.